ಗೊಜ್ಜು ಅವಲಕ್ಕಿ ಮಾಡ್ತೀನಿ ಅಂದಿದ್ರಲ್ಲ, ಮಾಡಿದ್ದೀರಾ? ಹ್ಞೂ ಸ್ವೀಟಿ ಬಂಗಾರ, ನಾನು ಗೊಜ್ಜು ಅವಲಕ್ಕಿನೂ ಮಾಡಿದ್ದೀನಿ. ಜೊತೆಗೆ ನಿನಗಿಷ್ಟ ಅಂತ ಹೇಳಿ ಏನು ಮಾಡಿರ್ಬೋದು ಹೇಳು ನೋಡೋಣ. ನನಗಿಷ್ಟ ಅಂತ ಏನು ಮಾಡಿರ್ತೀರಾ? ಅತ್ತೆ, ಅದು ಸ್ವೀಟ್ ಆಗಿರುತ್ತಾ ಖಾರವಾಗಿರುತ್ತಾ? ಅದು ಸ್ವೀಟ್ ಆಗಿರುತ್ತೆ. ಸ್ವೀಟ್ ಆಗಿರುತ್ತಾ? ಹಾಗಾದರೆ ಅತ್ತೆ, ನೀವು ನನಗೋಸ್ಕರ ಒಬ್ಬಿಟ್ಟು ಮಾಡಿದ್ದೀರಾ? ನೋ 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 ನೋ, ಒಬ್ಬಿಟ್ಟಲ್ಲ ಕಂದ. ನಿನಗೆ ತುಂಬ ಫೇವ್ರೆಟ್ ಸ್ವೀಟ್ ಯಾವುದು? ಜಾಮೂನ್. ಹಾ, ನಿನಗೋಸ್ಕರ ನಾನು ಜಾಮೂನ್ ಕೂಡ ಮಾಡಿದ್ದೀನಿ. ಐ, ಜಾಮೂನ್ ಮಾಡಿದ್ದೀರಾ ಅತ್ತೆ? ನೀವು ನನ್ನ ಸ್ವೀಟ್ ಅತ್ತೆ ಬಂಗಾರ. ಎಷ್ಟು ಮುದ್ದಾಗಿ ಮಾತಾಡ್ತೀಯ ಮಗಳೇ. ನಿಜವಾಗ್ಲೂ ನಿಮ್ಮಪ್ಪ ಕಿಡ್ನಾಪ್ ಮಾಡಿದ್ರಲ್ಲ, ಆಗ ನಮ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಇನ್ನೊಂದ್ಸರಿ ನೀನು ಯಾರು ಕರೆದ್ರೂ ಹೋಗ್ಬೇಡ, ಓಕೆನಾ? ಆಯ್ತತ್ತೆ. ಸ್ವೀಟಿ ಮಗಳೇ, ಅಜ್ಜಿ ಮಗಳೇ, ಎಲ್ಲೋಗಿದ್ದಮ್ಮ ನೀನು? ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ತಾತಂಗೆ ನಿನ್ನ ವಿಷಯ ಏನೂ ಹೇಳಿಲ್ಲ, ಫ್ರೆಂಡ್ಸ್ ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿದೀವಿ. ತಾತನ ಹತ್ರ ಏನು ಹೇಳ್ಬಾರ್ದು ಬಂಗಾರ. ಇಲ್ಲ ಅಜ್ಜಿ, ಅಮ್ಮ ಎಲ್ಲ ಹೇಳಿದ್ದಾರೆ, ನಾನೇನು ಹೇಳಲ್ಲ. ಅಯ್ಯೋ ನನ್ನ ಮುದ್ದು ಬಂಗಾರ ಕಣಮ್ಮ ನೀನು. ಯಾಕಮ್ಮ ಒಂದೇ ದಿನಕ್ಕೆ ಇಷ್ಟೊಂದು ಸೊರ್ಗೋಗಿದೆಯಲ್ಲ? ಅಜ್ಜಿ, ನನಗಲ್ಲಿ ತುಂಬ ಭಯ ಆಗಿತ್ತು ಅಜ್ಜಿ, ಊಟನೇ ಕೊಟ್ಟಿರಲಿಲ್ಲ. ಸರಿ ಕಣಮ್ಮ. ವಾ ಬಂಗಾರ, ನಾನು ದೇವ್ರ ಹತ್ರ ಇಷ್ಟೊತ್ತರೆಗೂ ಅದನ್ನೇ ಕೇಳ್ಕೊತಾ ಇದ್ದೆ, ನನ್ನ ಮೊಮ್ಮಗಳು ಸೇಫಾಗಿ ಬರ್ಲಿ ಕಣಪ್ಪ ದೇವ್ರೆ, ನೀನು ಏನು ಸೇವೆ ಬೇಕಿದ್ದು ನಾನು ಮಾಡ್ತೀನಿ ಕಣಪ್ಪ ಅಂತ. ಗೀತಾ, ನೀನಾದ್ರೂ ಹೇಳ್ಬೇಕು ತಾನೆ? ಅಯ್ಯೋ ಅತ್ತೆ, ಆವಾಗಲೇ ಕರ್ಕೊಂಬಂದಾಗ್ಲೇ ಇವರೇ ಹಂಗಂದ್ರು, ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ನೀವು ಫೋನ್ ಇಲ್ಲೇ ಬಿಟ್ಟು ಹೋಗಿದ್ರಿ. ಹೇಗೆ ಮಾಡೋದು? ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅತ್ತೆ. ಏನಾದರೂ ಆಗಲಿ ಬಿಡು, ನನ್ನ ಮೊಮ್ಮಗಳು ಮನೆಗೆ ಬಂದಲ್ಲ ಅಷ್ಟೇ ಸಾಕು. ಅಲ್ಲ, ಇದೆಲ್ಲ ಹೇಗಾಯ್ತು? ಯಾರು ಕರ್ಕೊಂಬಂದಿದ್ದು? ಅದು ಅತ್ತೆ ದೊಡ್ಡ ಕತೆನೇ ಆಗೋಯ್ತು. ಇವ್ರು ಯಾರನ್ನೋ ಗಿರೀಶ್ ಮನೆ ಹತ್ರ ನೋಡ್ಕೊಳ್ಳೋದಕ್ಕೆ ಬಿಟ್ಟಿದ್ರಂತೆ, ಅವರು ಲೊಕೇಶನ್ ಕಳಿಸಿದ್ರು. ಅಷ್ಟರಲ್ಲಿ ಇವ್ರ ಫ್ರೆಂಡ್ ಯಾರೋ ಇದ್ರಂತಲ್ಲ ಪೊಲೀಸು, ಹಾಂ, ಅವರು ಮನೆಗೆ ಬಂದಿದ್ರು. ಇಬ್ರು ಜೊತೆನಲ್ಲೇ ಹೋಗಿ ಹೇಗೋ ಕರ್ಕೊಂಬಂದಿದ್ದಾರೆ ಅತ್ತೆ. ಹೌದಾ? ಆ ಮನೆ ಹಾಳ ಗಿರೀಶ್ ಎಲ್ಲಿದ್ದಾನಂತೆ, ಅವನನ್ನ ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರಂತೆ. ಹಾಳಾಗೋಗ್ಲಿ ಬಿಡು, ಅಲ್ಲೇ ಸಾಯ್ಲಿ ಅವನು. ಹಾಂ ಅತ್ತೆ, ಹಾಗೆ ಇವ್ರು ಹೇಳಿದ್ದಾರೆ, ನಾಳೆ ನ್ಯೂ ಇಯರ್ಗೆ ಎಲ್ಲರೂ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲರೂ ರೆಸಾರ್ಟ್ ಬುಕ್ ಮಾಡ್ತೀನಿ, ಒನ್ ಡೇ ಅಲ್ಲಿ ಇದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಣ. ಹೇಗಿದ್ರು ನಮ್ಮ ಸ್ವೀಟಿನೂ ಸಿಕ್ಕಿದ್ದಾಳಲ್ಲ, ಅದೇ ಖುಷಿಗೆ ಅವಳಿಗೂ ತುಂಬ ಬೇಜಾರಾಗಿರುತ್ತೆ. ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ನೇಚರಲ್ಲಿ ಸ್ವಲ್ಪ ಆಟ ಆಡಿದ್ರೆ ಖುಷಿಯಾಗಿರ್ತಾಳೆ. ಫ್ಯಾಮಿಲಿ ಎಲ್ಲರೂ ಹೋಗೋಣ ಅಂತ ಹೇಳಿದ್ದಾರೆ. ಹೌದಾ? ಒಳ್ಳೇದೇ ಆಯ್ತಮ್ಮ. ಸರಿಯಾಗಿದ್ರೆ ಸರಿ, ಹೊರಡೋಣ. ಸ್ವೀಟಿ ಬಾ, ನನ್ನ ಜೊತೆ ರೂಮಿಗೆ ಬಾ, ನಾನು ನಿನ್ನ ಜೊತೆ ತುಂಬ ಮಾತಾಡಬೇಕು ಮಗಳೇ. ಸರಿ ಅಜ್ಜಿ, ಆಯ್ತು. ಅಜ್ಜಿ, ಅತ್ತೆ ಜಾಮೂನು ಮತ್ತೆ ಗೊಜ್ಜು ಅವಲಕ್ಕಿ ಮಾಡಿದಾರಂತೆ, ಅದನ್ನ ತಿನ್ಕೊಂಡು ಬರ್ತೀನಿ. ಗೀತಾ, ಅದೇನು ಮಾಡಿದ್ಯಾ ಅದನ್ನ ಪ್ಲೇಟ್ ಹಾಕೊಂಡು ಅಲ್ಲೇ ರೂಮಿಗೆ ತಂದ್ಬಿಡಮ್ಮ, ನಾನು ಅಲ್ಲೇ ತಿನ್ನಿಸ್ತೀನಿ. ನಾನೇ ನನ್ನ ಮೊಮ್ಮಗಳಿಗೆ ನನ್ನ ಕೈಯಾರೆ ತಿನ್ನಿಸ್ತೀನಿ. ದೀಪ್ತಿ ಎಲ್ಲಿದ್ದಾಳೆ? ದೀಪ್ತಿ ರೂಮಲ್ಲಿ ಇರಬೇಕು ಅತ್ತೆ. ಸರಿ, ಅವಳು ಇರಲಿ ಅಲ್ಲೇನೆ. ಒಂದು ಪ್ಲೇಟ್ ಹಾಕೊಂಡ್ಬಂದ್ಬಿಡು, ನಾನೇ ತಿನ್ನಿಸ್ತೀನಿ ನನ್ನ ಮೊಮ್ಮಗಳಿಗೆ. ಸರಿ ಅತ್ತೆ, ಆಯಿತು. ಸ್ವೀಟಿ ಬಂಗಾರ ಬಾ, ನಾನು ನೀನು ರೂಮ್ಗೆ ಹೋಗೋಣ. ಅತ್ತೆ ಅಲ್ಲಿಗೆ ತಂದು ಕೊಡ್ತಾರೆ ಜಾಮೂನೆಲ್ಲ. ಸರಿ ಅಜ್ಜಿ, ಆಯಿತು. ರೀ, ಏನ್ರಿ ನೀವು ಇಷ್ಟೊತ್ತು ಮಾಡದಾ? ಅಲ್ಲ, ನಾನು ಹಾಲು ತಗೊಂಬಂದು ನಿಂತ್ಕೊಂಡು ಎಷ್ಟೊತ್ತಾಯ್ತು. ಪಾಪ ಅವ್ರನ್ನ ಇಲ್ಲೇ ರೋಡಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿಸ್ತಾ ಇದ್ದೀರಲ್ಲ. ಮನೆಗೆ ಕರ್ಕೊಂಡೋಗಿ ಆರಾಮಾಗಿ ಕಾಫಿನೋ ಟೀನೋ ಕುಡ್ಕೊಂಡು ಮಾತಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾ ನಿಂತಿದ್ದೀರಾ. ಬನ್ನಿ ಮನೆಗೆ ಹೋಗೋಣ. ಮಾತಿಗೆ ಮುಂಚೆ ನೀವೇ ಲೇಟ್ ಆಗುತ್ತೆ ಅಂತಿದ್ರಿ, ಅಲ್ಲಿ ನಿಂತ್ಕೊಂಡು ನೀವೇ ಮಾತಾಡ್ಕೊಂಡು ಲೇಟ್ ಮಾಡಿದ್ದೀರಾ. ಏನು ಶರ್ಮಿಳಾ ಅವರೇ, ನೀವಾದರೂ ಅವ್ರಿಗೆ ಹೇಳ್ಬೇಕು ತಾನೇ? ಅಯ್ಯೋ, ತುಂಬ ದಿನ ಆದಮೇಲೆ ಸಿಕ್ಕಿದ್ರಲ್ಲ, ಹಾಗಾಗಿ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ, ಸಾರಿ. ಇಟ್ಸ್ ಓಕೆ, ಪರವಾಗಿಲ್ಲ. ಬನ್ನಿ, ನಾನು ನಿಮಗೆ ಕಾಫಿನೋ ಟೀನೋ ಮಾಡಿಕೊಟ್ಟು ಈ ಚಳಿ ವೆದರಲ್ಲಿ ಬಿಸಿ ಬಿಸಿ ಬೋಂಡನೋ ಬಜ್ಜಿನೋ ಏನಾದರೂ ಮಾಡಿಕೊಡ್ತೀನಿ, ತಿನ್ಕೊಂಡು ಮಾತಾಡೋರಂತೆ. ಇಲ್ಲೇ ಮಾತಾಡ್ತಾ ನಿಂತಿರ್ತೀಯ ಅಥವಾ ಮನೆಗೆ ಹೋಗೋಣವಾ? ನೋಡಿ, ಅಲ್ಲ ಇಷ್ಟೊತ್ತವರೆಗೂ ಲೇಟ್ ಮಾಡಿದ್ ನೀವು, ಈಗ ನಾನೇನೋ ಒಂದು 4 ಮಾತಾಡ್ದೆ ಅಂದ್ಬಿಟ್ಟು ಹಂಗೆ ಹಿಂಗೆ ಅಂತೀರಾ. ಸರಿ ಬನ್ನಿ ಹೋಗೋಣ. ವಾವ್, ನಿಮ್ಮ ಮನೆ ಚಿಕ್ಕದಾಗಿದ್ರು ತುಂಬ ಕ್ಯೂಟ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹೌದು, ಈ ಮನೆ ನನಗಂತೂ ತುಂಬ ಇಷ್ಟ ಆಯಿತು. ಮೊದಲು ಮನೆಗೆ ಹೋಗಿದ್ದು, ಅದು ತುಂಬ ಹಳೇ ಮನೆ. ಸೊ ಅದಕ್ಕಾಗಿ ಇದನ್ನು ಈಗೊಂದು 15 ಡೇಸ್ ಆಯಿತು ನಾವು ಶಿಫ್ಟ್ ಮಾಡಿಕೊಂಡು. ಈ ಇಂಟೀರಿಯರ್ಸ್ ಎಲ್ಲ ಅವ್ರದ್ದೇನೇನೆ, ಇದಕ್ಕೂ ಸೇರಿ ರೆಂಟ್ ತಗೋತಿದ್ದಾರೆ. ಅಂದರೆ ನಾನು ಮತ್ತು ಇವರು ಇಬ್ಬರು ದುಡಿಯೋದ್ರಿಂದ ಹೇಗೋ ಮನೆ ನಿಭಾಯಿಸೋಕ್ಕಾಗುತ್ತೆ. ಓ ಹೌದಾ, ನೀವು ಕೂಡ ಜಾಬ್ ಮಾಡ್ತಾ ಇದ್ದೀರಾ? ಹಾಂ ಹೌದು ಶರ್ಮಿಳಾ ಅವರೇ. ಎಲ್ಲಿ ಒಬ್ಬರು ದುಡಿಯೋದ್ರಿಂದ ಇಡೀ ಮನೆ ನಡ್ಸೋಕ್ಕಾಗುತ್ತಾ? ಹಾಗಾಗಿ ನಾನು ದುಡಿತಾ ಇದ್ದೀನಿ. ಓ ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಇವಾಗ ಜಾಬ್ ಹುಡುಕ್ತಾ ಇದ್ದೀನಿ. ನನಗೂ ಯಾವುದಾದ್ರೂ ಜಾಬ್ ಇದ್ದರೆ ಹೈಯರ್ ಮಾಡ್ತೀರಾ ನಿಮ್ಮ ಆಫೀಸಲ್ಲಿ? ಓ ಅದಕ್ಕೇನಂತೆ, ನಾನು ವಿಚಾರಿಸಿ ನೋಡ್ತೀನಿ. ನೀವು ಏನು ಕ್ವಾಲಿಫಿಕೇಷನ್ ಇದೆ ನಿಮಗೆ? ನಾನು BCom ಮಾಡಿದ್ದೀನಿ. BCom ಅಂದರೆ ಇಟ್ಸ್ ಗುಡ್. ನಾನು ಕೇಳಿ ವಿಚಾರಿಸ್ತೀನಿ. ಹಾಗೇನಾದರೂ ಇತ್ತು ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ. ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ?
ನೋ 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 ನನಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಏನೂ ಇಲ್ಲ. ನನ್ನ ಏನು ನಮ್ಮ ತಂದೆ ಮನೆ ಕಡೆ ಆಗಲಿ ನಮ್ಮ ಹಸ್ಬೆಂಡ್ ಮನೆ ಕಡೆ ಆಗಲಿ ಏನು ತೊಂದರೆ ಇರಲಿಲ್ಲ. ರಾಣಿ ಥರ ಬೆಳ್ಕೊಂಡಿದ್ದೆ. ಆದರೆ ಮಧ್ಯದಲ್ಲೊಬ್ಬ ಕಿರಾತಕ ಬಂದ್ಬಿಟ್ಟ ನನ್ನ ಲೈಫಲ್ಲಿ. ಆ ಕಿರಾತಕನಿಂದ ನನ್ನ ಬಾಳ ಈ ಥರ ಆಗಿದೆ. ಓ ಹೌದಾ, ಸಾರಿ, ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದೆ. ಇಟ್ಸ್ ಓಕೆ. ತರುಣ್, ನೀವು ಕುತ್ಕೊಂಡು ಮಾತಾಡ್ತಾ ಇರಿ, ನಾನು ಬಂದ್ಬಿಡ್ತೀನಿ, ಅಷ್ಟು ಕಾಫಿ ಮಾಡ್ಕೊಂಬರ್ತೀನಿ. ಬರೀ ಮಾತೇ ಆಯ್ತಲ್ಲ ನಿಂದು, ಹೋಗಿ ಮಾಡ್ಕೊಂಬರೋಗು. ಇವ್ರು ಯಾಕೆ ಹಿಂಗೆ ರೇಗ್ತಾ ಇದ್ದಾರೆ ನನ್ನ ಮೇಲೆ? ಶರ್ಮಿಳಾ, ನಿಜ ಹೇಳು, ನೀನು ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬಂದಿದೀಯಾ? ಅಯ್ಯೋ ತರುಣ್, ಏನು ಈ ಥರ ಅಂದ್ಬಿಟ್ಟೆ? ಅಲ್ಲ, ನಾನು ನಿಮ್ಮ ಮನೆಗೆ ಬರಬಾರ್ದಾಗಿತ್ತಾ? ಅಲ್ಲ, ಏನೋ ಫ್ರೆಂಡ್ ಅಂತ ನೋಡೋಕೆ ಬಂದಪ್ಪ, ಅಷ್ಟಕ್ಕೆ ನೀನು ಈ ಥರ ಮಾತಾಡ್ಬಿಟ್ರೆ ಹೇಗೆ ಹೇಳು? ನೋಡು ಶರ್ಮಿಳಾ, ನನಗೆ ಗೊತ್ತು ನನ್ನಿಂದ ನಿನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾನು ಅರ್ಥ ಮಾಡ್ಕೊತೀನಿ ಅದನ್ನು. ಹಂಗೆ ಅಂದ್ಬಿಟ್ಟು ಈಗ ನನ್ನ ಜೀವನದಲ್ಲಿ ಆಟ ಆಡೋದು ಎಷ್ಟರ ಮಟ್ಟಕ್ಕೆ ಸರಿ ಹೇಳು? ನೋಡು, ನೀನು ಇನ್ಮೇಲೆ ಈ ಕಡೆ ಬರಲೇಬೇಡ ಪ್ಲೀಸ್. ನನ್ನ ಜೀವನ ನಾನು ಮಾಡೋದಕ್ಕೆ ಬಿಡು. ನಿನ್ನ ಜೀವನ ಸರಿ ಮಾಡಲಿ, ನಿನ್ನ ಜೀವನ ಉದ್ಧಾರ ಮಾಡೋಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ, ಅರ್ಥ ಆಯ್ತಾ? ನನ್ನ ಜೀವನ ನಿನ್ನಿಂದ ಹಾಳಾಗಿದೆ, ಅದು ಸರಿಯಾಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಏನು, ಇಲ್ಲೇ ಇರ್ತೀಯಾ? ಹಾಂ, ಇಲ್ಲೇ ಇರ್ತೀನಿ. ಇರು, ನಿನ್ನ ಹೆಂಡತಿ ಹತ್ರ ಹೋಗಿ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳಿ ಮಾಡಿಕೊಡ್ತೀನಿ. ಇದೇನಪ್ಪ ಇದು ಈ ಥರ ಉಲ್ಟಾ ಹೊಡಿತೈತಲ್ಲ ನನಗೆ. ಈ ಶರ್ಮಿಳಾ ಸ್ವಂತ ಅಣ್ಣಂಗೆ ಮೋಸ ಮಾಡಕ್ಕೆ ಹೊರಟಿದ್ದವಳು, ಇನ್ನು ನನ್ನ ಜೀವನ ಹಾಳು ಮಾಡದೆ ಬಿಡ್ತಾಳೆ ಇವಳು. ಅಯ್ಯೋ, ಹೇಗಪ್ಪ ಇವಳಿಂದ ಬಿಡಿಸ್ಕೊಳ್ಳೋದು ನಾನು? ನನ್ನ ಹೆಂಡತಿಗೆ ನಾನೇ ನೈಸ್ ಮಾಡಿ ಎಲ್ಲ ವಿಷಯ ಹೇಳಿಬಿಟ್ರೆ ಅವಳೇ ನನ್ನ ಪರವಾಗಿ ನಿಂತ್ಕೊಂಡ್ರೆ ಇವಳು ಏನೂ ಮಾಡೋಕ್ಕಾಗಲ್ಲ. ಅದನ್ನೇ ಮಾಡಬೇಕು ಅಂತ ಅನಿಸುತ್ತೆ. ಅಬ್ಬಾ ರೀ, ಇವತ್ತಂತೂ ಫುಲ್ ಊಟ ಆಗೋಯ್ತು. ನಾನಂತೂ ಹೊಟ್ಟೆ ಬಿರಿಯಾನಿ ತಿಂದ್ಬಿಟ್ಟಿದ್ದೀನಿ, ಆಗ್ತಾನೆ ಇಲ್ಲ ಕಣ್ರಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಇನ್ನೇನೋ ಮಗನ ಸ್ಕೂಲ್ ಬಿಡುತ್ತೆ, ನಮ್ಮ ಮಗನ್ನ ಇಲ್ಲೇ ಕರ್ಕೊಂಬಂದ್ಬಿಡೋದಾ? ಹಾಂ ಹೌದು ಶೋಭಾ, ಇಲ್ಲಿಗೆ ಕರ್ಕೊಂಬರೋಣ. ನಾನು ನಿನಗೆ ಅವತ್ತೇ ಹೇಳಿದ್ನಲ್ಲ, ಈಗ ಹೇಗಿದ್ರು ಗಿರೀಶ್ ಹತ್ರ ಆಸ್ತಿ ಎಲ್ಲ ಬರ್ಸ್ಕೊಂಡಾಗಿದೆ. ಅವನಿಗೆ ಕಾಲ್ ಮಾಡಿ ಹೇಳು, ಗಿರೀಶ್ ಯಾಕೋ ನನಗೆ ಇಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇದೆ, ನಾನು ಇಲ್ಲೇ ಉಳ್ಕೊತೀನಿ, ಬೆಳಿಗ್ಗೆ ಬರ್ತೀನಿ ಅಂತ ಹೇಳು. ಆಮೇಲೆ ನಾಳೆ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು, ಅಯ್ಯೋ ಇಲ್ಲಿಂದನೇ ಸ್ಕೂಲಿಗೆ ಕಳಿಸಿದ್ದೀನಿ, ಮನೆ ಸ್ವಲ್ಪ ಕ್ಲೀನ್ ಮಾಡೋಕ್ಕಿದೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಇಲ್ಲೇ ಉಳ್ಕೋ. ಇನ್ನೇನು ಕಲ್ಲು ಹೋಗ್ತೀಯಾ? ಇನ್ನು ಯಾವಾಗ ನೀನು ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಹೋಗಿ ಅವರ ಅಮ್ಮ ಇದ್ದಾರಲ್ಲ, ಅಮ್ಮ ತಂಗಿ ಎಲ್ಲರನ್ನೂ ಮನೆಯಿಂದ ಆಚೆ ಕಳಿಸಿ ಆ ಮನೇನ ನಾವು ಅಕ್ವೈರ್ ಮಾಡಿಕೊಂಡು ಅದನ್ನು ಸೇಲ್ ಮಾಡೋದೋ ಇಟ್ಕೊಳ್ಳೋದು ಆಮೇಲೆ ಯೋಚನೆ ಮಾಡೋಣ ಬಿಡು. ಅಲ್ಲ, ಇವತ್ತೇ ಆ ಕೆಲಸ ಮಾಡ್ಬೋದಿತ್ತಲ್ಲ? ಹೇ ಹುಚ್ಚಿ, ಹಾಗೇನಾದರೂ ಮಾಡಿಗಿಡಿ. ಆಮೇಲೆ ನೋಡು, ಇನ್ನೂ ಅದು ರಿಜಿಸ್ಟ್ರೇಷನ್ ಆಗಿದೆ ಅಷ್ಟೇ, ಅದು ನಿನ್ನ ಹೆಸ್ರು ಖಾತೆ ಬರೋಕ್ಕೆ ಇನ್ನೂ ಒಂದು ವಾರ ಟೈಮ್ ಬೇಕಾಗುತ್ತೆ. ನೀನು ಅಷ್ಟರಲ್ಲಿ ಏನಾದರೂ ಈ ಎಡವಟ್ಟು ಕೆಲಸ ಮಾಡಿಬಿಟ್ಟೆ ಅಂತಂದರೆ ಏನೇನೋ ಪ್ರಾಬ್ಲಮ್ಗಳಾಗೋ ಸಾಧ್ಯತೆ ಇದೆ. ಅದಕ್ಕೆ ಹೇಳ್ತಾ ಇರೋದು. ನೋಡು, ಇವಾಗ ಆದಷ್ಟು ಅವ್ರ ಜೊತೆ ನೈಸಾಗಿ ಮಾತಾಡಿಕೊಂಡು ನಿನ್ನ ಹೆಸ್ರು ಖಾತೆ ಕೂರೋವರೆಗೂ ಅಷ್ಟೇ. ಕೂತ್ಮೇಲೆ ಯಾವನು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಮಾಡಿಸ್ಕೊಂಡಿರೋದು ಸೇಲ್ ಅಂತ ಮಾಡಿಸ್ಕೊಂಡಿದ್ದೀವಿ. ಅದು ಏನು ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಟಿದ್ದೀವಿ, ಕೊಂಡ್ಕೊಂಡಿದ್ದೀವಿ ಅಂದ್ರೆ ಆಯಿತು. ಅಲ್ಲ, ಗಿರೀಶ್ ಏನಾದರೂ ತಕರಾರು ಮಾಡಿಬಿಟ್ರೆ, ಅಯ್ಯೋ ಇಲ್ಲ ನಾನು ಬರ್ಕೊಟ್ಟೆ ಇಲ್ಲ ಹಾಗೆ ಹೀಗೆ ಅಂತ? ಚಾನ್ಸೇ ಇಲ್ಲ. ಅವನು ಅಕಸ್ಮಾತ್ ತಕರಾರು ಮಾಡಿದ್ರು, ಅವ್ನು ಏನಾದರೂ ಕೋರ್ಟು ಕೇಸು ಅಂತ ಹಾಕೊಂಡ್ರು, ನೀನು ಹೆಂಗಪ್ಪ ಮಾರ್ದೆ, ನೀನು ಅಷ್ಟು ದಡ್ಡನಾ, ನಿನಗೇನೋ ಅಕ್ಷರ ಬರಲ್ವಾ, ಓದೋಕ್ಕೆ ಬರೆಯೋಕ್ಕೆ ಬರಲ್ವಾ, ನೀನು ಪತ್ರ ಓದಲಿಲ್ವಾ ಅಂತ 108 ಕ್ವಶನ್ಗಳು ಅವನ ಎದುರಿಗೆ ಬಂದು ನಿಂತ್ಕೊಳ್ಳುತ್ತೆ. ಅದ್ರ ಮುಂದೆ ಅವನು ಏನು ಮಾತಾಡೋಕ್ಕಾಗಲ್ಲ. ಹಾಗಂತೀಯಾ? ಹಾಂ ಹೌದು. ಈಗ ಮಾಡಿಸ್ಕೊಂಡ್ರೆ ಸೇಲ್ ಡೀಡ್ ಅಂತ, ನೀನೇನು ಯೋಚನೆ ಮಾಡಬೇಡ. ಈಗ ಪ್ರಾಪರ್ಟಿನ ನೀನೇ ಕೊಂಡುಕೊಂಡು ನೀನೇ ಅದಕ್ಕೆ ಹಕ್ಕುದಾರಳಾಗಿದೆಯಾ, ಗೊತ್ತಾಯ್ತಾ? ಏನು ಟೆನ್ಷನ್ ಮಾಡ್ಕೋಬೇಡ, ಪ್ರಾಪರ್ಟಿ ನಮಗೇನೇನೆ. ಗಿರೀಶ್ ಬೀದಿ ಪಾಲಾಗೋದಂತೂ ಗ್ಯಾರಂಟಿ. ಅಂದರೆ ಈಗೇನಕ್ಕೆ ಹೇಳಬೇಡ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದು ಖಾತೆ ನಿನ್ನ ಹೆಸ್ರಿಗೆ ಬರೋವರೆಗೂ ಅದಕ್ಕೆ ತಕರಾರು ಅರ್ಜಿ ಕೊಡೋಕ್ಕಾಗಿರ್ಬೋದು, ಅಥವಾ ನಾನು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಸ್ತೀನಿ ಹಾಗೆ ಹೀಗೆ ಅಂತ ಏನಾದರೂ ಒಂದು ತಕರಾರು ಅವ್ನು ಗಿರೀಶ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳ್ತಾ ಇರೋದು. ಓ ಹೌದಾ ರೀ, ನನಗಿದೆಲ್ಲ ಅರ್ಥನೇ ಆಗಲಿಲ್ಲ ರೀ. ನೀವು ನೋಡಿ ಎಷ್ಟೊಂದೆಲ್ಲ ತಿಳ್ಕೊಂಬಿಟ್ಟಿದ್ದೀರಾ. ಹೌದು, ಮತ್ತೆ ನಾನು ಈ ರಿಜಿಸ್ಟ್ರೇಷನು ಮತ್ತು ಈ ಸೇಲ್ ಮಾಡೋದು, ಈ ಸೈಟ್ಗಳೆಲ್ಲನೂ ಅಲಿಗೇಷನ್ ಮಾಡಿಸಿ ಅದನ್ನು ಪ್ರಾಪರ್ಟಿಗಳನ್ನ ಮಾರೋದು ಅಥವಾ ಮಾರೋರಿಗೆ ಮೀಡಿಯೇಟ್ರಾಗಿ ಕೆಲಸ ಮಾಡೋದು, ಇದೆಲ್ಲ ಮಾಡಿದ್ದೀನಲ್ಲ. ಹಾಗಾಗಿ ನನಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ. ನೋಡು, ನೀನೇನು ತಲೆ ಕೆಡಿಸ್ಕೊಂಬೇಡ. ಪ್ರಾಪರ್ಟಿ ನಿನ್ನ ಹೆಸ್ರಿಗೆ ಬರೋವರೆಗೂ ತಾಳ್ಮೆಯಿಂದ ಎಲ್ಲನೂ ನೈಸಾಗಿ ಬೆಣ್ಣೆಲಿ ಕೂದಲು ತೆಗ್ದಂಗೆ ಮಾತಾಡಿಕೊಂಡು ನೀನು ಹುಷಾರಲ್ಲಿ ನೀನಿರು ಅಷ್ಟೇ. ಹಾಂ ಸರಿ ಸರಿ ರೀ, ನೀವು ಹೇಳ್ದಂಗೆ ಆಗಲಿ. ಸರಿ, ನನ್ನ ಮಗನ್ನ ಇಲ್ಲಿಗೆ ಕರ್ಕೊಂಬಂದ್ಬಿಡೋಣ. ಶೋಭಾ, ಯಾವುದೋ ಕಾಲ್ ಬರ್ತಿದೆಯಲ್ಲ? ಹಾಂ ನೋಡ್ತೀನಿ ರೀ. ರೀ, ಆ ಗಿರೀಶ್ ತಾಯಿ ಫೋನ್ ಮಾಡ್ತಿದ್ದಾರೆ, ಏನು ಮಾಡಲಿ? ಕಾಲ್ ಪಿಕ್ ಮಾಡಿ ಮಾತಾಡು, ಏನು ಅಂತ ಕೇಳು. ಸರಿ ರೀ, ಆಯಿತು.
ಹಲೋ. ಹಾಂ ಅತ್ತೆ ಹೇಳಿ. ಅಮ್ಮ ಶೋಭಾ ಎಲ್ಲಿದೆಯಮ್ಮ? ನಮ್ಮ ಗಿರೀಶ್ ನಿನ್ನ ಜೊತೆನಲ್ಲೇ ಇದ್ದಾನಾ? ಅತ್ತೆ ಇಲ್ಲ ಅತ್ತೆ, ಅವರು ಬೆಳಿಗ್ಗೆ ಏನೋ ಕೆಲಸ ಇದೆ ಅಂತ ಹೇಳಿ ಹೋದ್ರು. ನಾನಿಲ್ಲೇ ಫ್ರೆಂಡ್ ಮನೆಗೆ ಬಂದಿದ್ದೆ. ಏನು ಕೆಲಸ ಇದೆ ಅಂತ ಹೋದ್ನಾ? ಅಲ್ಲಮ್ಮ, ನಾನು ಆವಾಗಿಂದ ಅವನಿಗೆ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏನು ಹೌದಾ ಅತ್ತೆ? ನಾನು ಕಾಲ್ ಮಾಡಕ್ಕೆ ಹೋಗಲಿಲ್ಲ, ಏನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಅವರೇ ಫ್ರೀ ಆದಾಗ ಮಾಡ್ತಾರೆ ಅಂತ. ಗೊತ್ತಿಲ್ಲ ಅತ್ತೆ, ನಾನು ನೋಡ್ತೀನಿ ರೀ. ಇಲ್ಲಮ್ಮ ಶೋಭಾ, ಯಾಕೋ ಒಂಥರ ಗಾಬರಿ ಆಗ್ತಾ ಇದೆ ಕಣಮ್ಮ. ಅಲ್ಲ, ನೀನು ಜೊತೆನಲ್ಲಿ ಹೋಗಿದ್ದೆ ತಾನೆ? ನೀನು ಅವನು ಇಬ್ರು ಎಲ್ಲೋ ಹೊರಗಡೆ ಹೋಗಿದ್ದೀರಾ ಅಂತ ಇಷ್ಟೊತ್ತವರೆಗೂ ಅಂದ್ಕೊಂಡಿದ್ದೆ. ಅದಕ್ಕೆ ನಿನಗೆ ಕಾಲ್ ಮಾಡಿದೆ. ನೋಡಿದ್ರೆ ನೀನು ನನ್ನ ಜೊತೆನಲ್ಲಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲಮ್ಮ. ಹಾಂ ಹೌದು ಅತ್ತೆ, ಅವ್ರು ನನ್ನ ಜೊತೆನಲ್ಲಿ ಇಲ್ಲ. ಇರಿ, ನಾನು ಕಾಲ್ ಮಾಡ್ತೀನಿ. ಏನಂತೆ? ಅಯ್ಯೋ, ಗಿರೀಶ್ ಇನ್ನ ಮನೆಗೆ ಬಂದಿಲ್ವಂತೆ. ಅದಕ್ಕೆ ಈ ಅಮ್ಮ ಗಾಬರಿಯಾಗಿ ನನಗೆ ಫೋನ್ ಮಾಡೈತೆ. ಇನ್ನೂ ಮನೆಗೆ ಹೋಗಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗಿರ್ಬೋದು? ಅಯ್ಯೋ, ಇನ್ನೆಲ್ಲಿಗೆ ಹೋಗಿರ್ತಾನೆ? ಎಲ್ಲೋ ಹೋಗಿರ್ತಾನೆ. ಅವನು ವಿಷಯ ಕಟ್ಕೊಂಡು ನಮ್ಗೇನಾಗಬೇಕು? ನಮ್ದು ಎಷ್ಟಿದೆ ಅಷ್ಟು ನೋಡ್ಕೋಬೇಕಷ್ಟೇ ನಾವು. ಹಾಂ ಹೌದು, ಅದು ನಿಜನೇ ಅನ್ನು. ಸರಿ ಬನ್ನಿ, ಅವನ ಬಗ್ಗೆ ಯೋಚನೆ ಮಾಡಿ ಏನಾಗಬೇಕು ರೀ. ನನಗೆ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಹೋಗ್ತಾ ಐಸ್ ಕ್ರೀಮ್ ತೊಗೊಂಡು ತಿನ್ಬಿಟ್ಟು ಆಮೇಲೆ ಸ್ಕೂಲ್ ಹತ್ರ ಹೋಗಿ ಮಂಜು ಕರ್ಕೊಂಬರೋಣ. ಅದಕ್ಕೇನಂತೆ, ಬಾ ಚಿನ್ನ, ನಿನಗಿಲ್ದೇ ಇರೋದಾ? ಸರಿ, ಹಾಗಿದ್ರೆ ನಡೀರಿ ಹೊರಡೋಣ.